ನಮಸ್ಕಾರ ವೀಕ್ಷಕರೇ ಅಮೆರಿಕ ರೀತಿಯಲ್ಲೇ ಭಾರತ ಸದ್ದಿಲ್ಲದೆ ಆಪರೇಷನ್ ಒಂದನ್ನು ಮಾಡಿ ಮುಗಿಸಿದೆ. ಮತ್ತೊಮ್ಮೆ ನಾವು ಮಾಡಿದ ಪ್ಲಾನ್ಗೆ ಜಗತ್ತೇ ಹುಬ್ಬೇರಿಸುವಂತಾಗಿದೆ. ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಜಗತ್ತಿನೆಲ್ಲೆಡೆ ಹಲವು ರಾಷ್ಟ್ರಗಳಿಗೆ ಪರಿಣಾಮ ಬಿದ್ದಿದೆ. ಈ ಯುದ್ಧಕ್ಕೆ ಬ್ರೇಕ್ ಹಾಕಬೇಕು, ಶಾಂತಿ ಒಪ್ಪಂದ ಆಗಬೇಕು ಅಂತ ಶಾಂತಿ ಬಯಸುವಂತಹ ರಾಷ್ಟ್ರಗಳು ಒತ್ತಾಯಪಡಿಸಿದ್ವು. ಆದರೆ ಅಮೆರಿಕ ಮಾತ್ರ ಉಕ್ರೇನ್ನ ಪೋಷಣೆ ಮಾಡ್ತಾ ಬಂತು. ಆದರೆ ಈಗ ಟ್ರಂಪ್ ಆಗಮನದ ನಂತರದಲ್ಲಿ ₹1 ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಸತತವಾಗಿ 3 ವರ್ಷಗಳ ಈ ಒಂದು ಸುದೀರ್ಘ ಸಮರಕ್ಕೆ ಅಂತ್ಯ ಹಾಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಅಂದರೆ ಇದು ಅಂತ್ಯನ ಅಥವಾ ಆರಂಭನ, ಈ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದರೆ ಹಠಕ್ ಬಿದ್ದು ಉಕ್ರೇನ್ ಜಗತ್ತಿನ ಭೂಪಟದಿಂದಲೇ ಕಣ್ಮರೆಯಾಗುತ್ತಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಕಾರಣ ಅಮೆರಿಕ ಕೈ ಕೊಡ್ತಾ ಇದ್ದಂತೆ ಐರೋಪ್ಯ ರಾಷ್ಟ್ರಗಳು ಉಕ್ರೇನ್ನ ಬೆನ್ನಿಗೆ ನಿಲ್ಲೋದಕ್ಕೆ ನಾ ಮುಂದು ಅಂತ ಬರ್ತಾ ಇದೆ. ಅಮೆರಿಕಾಗೆ ಸೆಡ್ಡು ಹೊಡೆದು ರಷ್ಯಾ ವಿರುದ್ಧವಾಗಿ ಮತ್ತೊಂದು ಸುತ್ತಿನ ಯುದ್ಧಕ್ಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಇದರ ಮತ್ತೊಂದು ಪರಿಣಾಮ ಎಂಬಂತೆ ಜಾಗತಿಕವಾಗಿ ಮತ್ತೊಂದು ಶತ್ರುತ್ವಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಶತ್ರುತ್ವ ಅಮೆರಿಕ ವಿಚಾರದಲ್ಲಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೋದಿಯವರ ಲೆಕ್ಕಾಚಾರದ ಕುರಿತಾಗಿ ಜಗತ್ತಿನೆಲ್ಲೆಡೆ ಭಾರೀ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮತ್ತೊಮ್ಮೆ ನಮೋ ಲೆಕ್ಕಾಚಾರ ಪಕ್ಕಾ ಆಗಿದೆ. ಮೋದಿ ತೆಗೆದುಕೊಂಡಂತಹ ಆ ಒಂದು ನಿರ್ಧಾರಕ್ಕೆ ಜಗತ್ತೇ ನಿಬ್ಬೆರಗಾಗಿದೆ. ಹಾಗಾದರೆ ಮೋದಿ ಕೈಗೊಂಡಂತಹ ಆ ಒಂದು ದೊಡ್ಡ ನಿರ್ಧಾರ ಏನು? ಅದರ ಪರಿಣಾಮ ಏನಾಯ್ತು ಗೊತ್ತಾ? ಮತ್ತೊಮ್ಮೆ ಮೋದಿ ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದು ಹೇಗೆ? ಅಮೆರಿಕಾಗೆ ಸೆಡ್ಡು ಹೊಡಿತಾ ಉಕ್ರೇನ್ ಉಳಿಸಲು ಒಗ್ಗೂಡಿದ್ರ ರಣಕಲಿಗಳು. ಮತ್ತೊಂದು ದೊಡ್ಡ ಸಂಘರ್ಷಕ್ಕೆ ಮುನ್ನುಡಿ ಬರಿತಾ ಶ್ವೇತಭವನ. ರಷ್ಯಾದ ಮುಂದಿನ ನಡೆ ಏನು? ಆ ಎಲ್ಲದರ ಬಗ್ಗೆ ಕುತೂಹಲಕಾರಿ ಮಾಹಿತಿ ನೋಡೋಣ. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ಗೆ ಸೇನಾ ನೆರವನ್ನ ನಿಲ್ಲಿಸೋದಕ್ಕೆ ಘೋಷಣೆ ಮಾಡಿದ್ದಾರೆ. ಅಮೆರಿಕದ ಸಾಮರಿಕ ಬೆಂಬಲದಿಂದ ಉಕ್ರೇನ್ ಉಬ್ಬಿ ಹೋಗಿತ್ತು. ಆದರೆ ಈಗ ರಷ್ಯಾದಂತಹ ದೈತ್ಯ ಸೇನಾ ಬಲವನ್ನು ಎದುರು ಹಾಕೊಳ್ಳೋದಕ್ಕೆ ಹೋಗಿ ಧೈರ್ಯವನ್ನು ತೋರಿಸಿದ್ದಂತಹ ಉಕ್ರೇನ್ ಇದೀಗ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಇತ್ತ ಟ್ರಂಪ್ ಅವರ ನಿರ್ಧಾರವನ್ನು ಸ್ವಾಗತಿಸಿರುವಂತಹ ಶ್ವೇತಭವನ ಅಧ್ಯಕ್ಷರು ಶಾಂತಿಯ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಾರೆ. ನಮ್ಮ ಪಾಲುದಾರರು ಕೂಡ ಈ ಗುರಿಗೆ ಬದ್ಧರಾಗಿರಬೇಕು ಅಂತ ಹೇಳಿದ್ದಾರೆ. ಇದು ಜಾಗತಿಕವಾಗಿ ಈಗ ಗಮನ ಸೆಳೀತಾ ಇದೆ. ವೀಕ್ಷಕರೇ, ಮೊನ್ನೆಯಷ್ಟೇ ಡೊನಾಲ್ಡ್ ಟ್ರಂಪ್ ಹಾಗೆ ಝೆಲೆನ್ಸ್ಕಿ ನಡೆಸಿದ ಸುದ್ದಿಗೋಷ್ಠಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಯಾವುದೋ ಟಿವಿ ಚಾನಲ್ನ ಡಿಬೇಟಲ್ಲಿ ಕುತ್ಕೊಂಡು ರಾಜಕೀಯ ಪಕ್ಷಗಳ ನಾಯಕರು ಕಿತ್ತಾಡ್ಕೊಳ್ಳೋ ರೀತಿಯಲ್ಲಿತ್ತು. ಮಾಧ್ಯಮಗಳ ಮುಂದೆ ಮಾತಿಗೂ ರೇಗಾಟ, ತಿಕ್ಕಾಟ, ಕೋಪ, ತೀಕ್ಷ್ಣ ಪ್ರತಿಕ್ರಿಯೆಗಳು, ಈ ರೀತಿಯಾಗಿ ಜಗತ್ತಿನ ಮುಂದೆ ಇಬ್ಬರೂ ಸಹ ಚಿಕ್ಕ ಮಕ್ಕಳ ರೀತಿಯಲ್ಲಿ ಕಿತ್ತಾಡ್ಕೊಂಡಿದ್ರು. ಅಷ್ಟಕ್ಕೂ ಝೆಲೆನ್ಸ್ಕಿ ಬಂದಿದ್ದು ಶಾಂತಿ ಮಾತುಕತೆ ಮಾಡೋದಕ್ಕೆ. ಅಮೆರಿಕದ ಬೆಂಬಲವನ್ನು ಕೋರಿ ಖನಿಜ ಒಪ್ಪಂದದ ಬಗ್ಗೆ ಚೌಕಾಸಿ ಮಾಡೋಣ ಅಂತ ಬಂದಿದ್ರು. ಆದರೆ ಅಮೆರಿಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿಕೊಂಡು ಝೆಲೆನ್ಸ್ಕಿಯನ್ನ ಒಂದು ರೀತಿಯಲ್ಲಿ ಒದ್ದೋಡಿಸಿದ್ರು. ಹೆಚ್ಚು ಮಾತಾಡೋಕ್ಕೂ ಬಿಡದೆ ಅವರನ್ನು ಗಪ್ ಚುಪ್ ಮಾಡಿಸಿದ್ರು. ಅಲ್ಲಿಗೆ ಶ್ವೇತಭವನದಲ್ಲಿ ಉಕ್ರೇನ್ ಬಗ್ಗೆ ಅಮೆರಿಕದ ನಿಲುವು ಏನು ಅನ್ನೋದು ಜಗಜ್ಜಾಹೀರಾಯಿತು. ಜೊತೆಗೆ ರಷ್ಯಾ ವಿಚಾರದಲ್ಲಿ ಟ್ರಂಪ್ ಇಡ್ತಿರುವಂತಹ ಹೆಜ್ಜೆ ಬಗ್ಗೆನೂ ಸ್ಪಷ್ಟವಾಯಿತು. ಸಾಧ್ಯ ಆದಷ್ಟು ಝೆಲೆನ್ಸ್ಕಿ ವಾದ ಮಾಡಿದ್ರು. ಆದರೆ ಕೊನೆಗೆ ಸಪ್ಪೆ ಮೊರೆ ಹಾಕ್ಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಧನ್ಯವಾದವನ್ನು ಹೇಳಿ ವಿಮಾನವನ್ನು ಹತ್ತಿದ್ರು. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಟ್ರಂಪ್ ಒಂದು ರೀತಿ ಹಿಟ್ಲರ್ ರೀತಿ ಕಾಣಿಸೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕ ಯಾವಾಗ ಹೇಗೆ ಬೇಕೋ ತನಗೆ ಬೇಕಾದ ಹಾಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಝೆಲೆನ್ಸ್ಕಿ ಅವರನ್ನ ಅಮೆರಿಕಾದಿಂದ ಒಂದು ರೀತಿ ಗಡಿಪಾರು ಮಾಡದಂತೆ ಮತ್ತೆ ಬರಬೇಡಪ್ಪ ಅಂತ ಹೇಳಿ ಕಳಿಸಿದ ರೀತಿ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರವೂ ಝೆಲೆನ್ಸ್ಕಿ ಮಾತ್ರ ಸುಮ್ಮನಿರಲಿಲ್ಲ. ಅಲ್ಲಿಂದ ನೇರವಾಗಿ ಬ್ರಿಟನ್ಗೆ ಹೋದರು. ಅಲ್ಲಿ ಇಡೀ ಯುರೋಪ್ ಝೆಲೆನ್ಸ್ಕಿ ಹಾಗೆ ಉಕ್ರೇನ್ನ ಪರವಾಗಿ ನಿಲ್ತಾ ಇದೆ. ಬ್ರಿಟನ್ ಪ್ರಧಾನಿ ಸರ್ ಕೀರ್ ಸ್ಟಾರ್ಮರ್ ಅವರು ಝೆಲೆನ್ಸ್ಕಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು. ವೀಕ್ಷಕರೇ, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಒಂದು ಸಮರ ಶುರುವಾಗಿ 3 ವರ್ಷ ಕಳೆದಿದೆ. ಈ ಬೆನ್ನಲ್ಲೇ ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳ ನಾಯಕರು ಇತ್ತೀಚೆಗಷ್ಟೇ ಉಕ್ರೇನ್ಗೆ ಭೇಟಿ ಕೊಟ್ಟು ತಮ್ಮ ಬೆಂಬಲವನ್ನು ಸೂಚಿಸಿದ್ರು. ಅವರು ಯುಕ್ರೇನ್ ವಿಚಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಈಗ ಟ್ರಂಪ್ ಅವರು ಉಕ್ರೇನ್ ಬಗ್ಗೆ ತೋರಿರುವಂತಹ ನಿಲುವು ಹಾಗೆ ಯುದ್ಧಕ್ಕೆ ಮಾಡಿರುವಂತಹ ಖರ್ಚನ್ನು ವಾಪಸ್ ಕೇಳ್ತಾ ಇರೋದು, ಜೊತೆಗೆ ಖನಿಜ ನಿಕ್ಷೇಪಗಳನ್ನು ಕೊಡುವಂತೆ ಒತ್ತಡವನ್ನು ಹೇರ್ತಿರೋದು, ಇದೆಲ್ಲವನ್ನ ಗಮನಿಸಿನೇ ಯುರೋಪ್ ಝೆಲೆನ್ಸ್ಕಿ ಅವರ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ಇನ್ನು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಮತ್ತೊಂದು ವಿಚಾರ ಅಂದರೆ ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಯುಕ್ರೇನ್ ಮಿಲಿಟರಿ ಪೂರೈಕೆಗಳಿಗೆ ಬ್ರಿಟನ್ನಿಂದಲೇ €2.26 ಬಿಲಿಯನ್ ಸಾಲದ ಬಗ್ಗೆ ಒಪ್ಪಂದ ಏರ್ಪಟ್ಟಿದೆ. ಅಂದರೆ ಅದನ್ನು ಯುಕ್ರೇನ್ ಮುಂದಿನ ದಿನಗಳಲ್ಲಿ ಮರುಪಾವತಿ ಮಾಡಬೇಕಾಗುತ್ತೆ. ಇದೇ ವಿಚಾರದಲ್ಲಿ ಮುಂದೆ ಯಾವ್ಯಾವೆಲ್ಲ ಪ್ಲಾನ್ ರೂಪಿಸಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ಗೆ ಬೆಂಬಲ ನೀಡೋ ಕುರಿತಾಗಿ ಚರ್ಚಿಸೋದಕ್ಕೆ ಲಂಡನ್ನಲ್ಲಿ ಶೃಂಗಸಭೆಯನ್ನೇ ಆಯೋಜನೆ ಮಾಡಲಾಗ್ತಾ ಇದೆ.
ಝೆಲೆನ್ಸ್ಕಿ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ನಂತರದಲ್ಲಿ ದೊರೆ ಚಾರ್ಲ್ಸ್ ಅವರನ್ನು ಭೇಟಿಯಾಗಲಿದ್ದಾರೆ. ಅಂದಹಾಗೆ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಝೆಲೆನ್ಸ್ಕಿ ಅವರು ಅಮೆರಿಕ ಭೇಟಿ ಮಾಡೋದಕ್ಕೂ ಮುನ್ನ ಟ್ರಂಪ್ ಅವರ ಜೊತೆಗೆ ಬ್ರಿಟನ್ ಪ್ರಧಾನಿಯ ಮಾತುಕತೆಯನ್ನು ಮಾಡಿದ್ರು. ಕಿಂಗ್ ಚಾರ್ಲ್ಸ್ ಅವರು ಕೊಟ್ಟಿದ್ದ ಆಹ್ವಾನ ಪತ್ರಿಕೆಯನ್ನು ಟ್ರಂಪ್ ಅವರಿಗೆ ಕೊಟ್ಟಿದ್ರು. ಒಟ್ಟಾರೆಯಾಗಿ ಸದ್ಯ ಐರೋಪ್ಯ ಒಕ್ಕೂಟ ಯುದ್ಧದಲ್ಲಿ ಉಕ್ರೇನ್ ಪರ ದೃಢವಾಗಿ ನಿಲ್ತೀವಿ ಅಂತ ಮತ್ತೊಮ್ಮೆ ಭರವಸೆಯನ್ನು ಕೊಟ್ಟಿದೆ. ಅದೇ ರೀತಿ ಝೆಲೆನ್ಸ್ಕಿ ಅವರು ಟ್ರಂಪ್ ಅವರ ಜೊತೆಗೆ ಸಂಬಂಧವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಹೊಸ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ನ್ಯಾಟೋ ಮುಖ್ಯಸ್ಥರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ವೀಕ್ಷಕರೇ, ಯುರೋಪ್ನ ಬೆಂಬಲ ಎಷ್ಟೇ ಇದ್ರೂ ರಷ್ಯಾ ಯುಕ್ರೇನ್ ಸಂಘರ್ಷ ನಿಲ್ಲಬೇಕು ಅಂತ ಹೇಳಿದ್ರೆ ಅಲ್ಲಿ ಅಮೆರಿಕ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಯಿತು. ಝೆಲೆನ್ಸ್ಕಿ ಅವರ ಜೊತೆಗೆ ಟ್ರಂಪ್ ಅವರು ವರ್ತಿಸಿದ ರೀತಿಯನ್ನು ಯುರೋಪ್ ಒಕ್ಕೂಟ ಬಲವಾಗಿ ಖಂಡಿಸಿದೆ. ಆದರೆ ಇತಿಹಾಸವನ್ನು ಗಮನಿಸಿದ್ರೆ ಯುರೋಪ್ ಒಕ್ಕೂಟ ಅಮೆರಿಕದ ಬೆಂಬಲವನ್ನು ಬಯಸ್ತಾ ಬಂದಿದೆ. ಆದರೆ ಈ ಒಂದು ಸಂಘರ್ಷದ ವಿಚಾರದಿಂದಾಗಿ ಜಾಗತಿಕವಾಗಿ ಮತ್ತೊಂದು ಶತ್ರುತ್ವಕ್ಕೆ ವೇದಿಕೆ ಆಗುತ್ತಾ ಅನ್ನುವ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಅಂದರೆ ಅಮೆರಿಕ ಯುರೋಪ್ ಒಕ್ಕೂಟಗಳ ದ್ವೇಷಕ್ಕೆ ಕಾರಣ ಆಗಬಹುದಾ ಅನ್ನೋದು. ಇತ್ತ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಈಗ ಏನು ಟ್ರಂಪ್ ಹಾಗೆ ಝೆಲೆನ್ಸ್ಕಿ ನಡುವಿನ ಜಗಳ ಏನಾಗಿದೆ, ಅದರಿಂದ ಉಕ್ರೇನ್ನಿಂದ ಅಮೆರಿಕ ದೂರ ಆಗಬಹುದು ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ಅಂತಿಮ ಘಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಉಕ್ರೇನ್ ಮೇಲೆ ಆಕ್ರಮಣವನ್ನು ಮುಂದುವರಿಸಿದ್ದಾರೆ. ಇದಲ್ಲದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದರೆ ಯುಕ್ರೇನ್ ಗಡಿಯಿಂದ ರಷ್ಯಾ ತನ್ನ ಸೈನ್ಯವನ್ನು ಹಿಂದಕ್ಕೆ ಕರೆಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ವಿಶ್ವಸಂಸ್ಥೆಯ ನಿರ್ಣಯಕ್ಕೆ ವಿರುದ್ಧವಾಗಿ ಅಮೆರಿಕ ಕಳೆದ ವಾರ ಮತ ಚಲಾಯಿಸಿದೆ. ಈ ಮಧ್ಯೆ ಫ್ರಾನ್ಸ್, ಯುಕೆ ಮತ್ತು ಟರ್ಕಿ ದೇಶಗಳು ಯುಕ್ರೇನ್ ಪರವಾಗಿ ಹೋರಾಡೋದಕ್ಕೆ ತಮ್ಮ ಪಡೆಗಳನ್ನು ಕಳುಹಿಸೋದಕ್ಕೆ ಸಿದ್ಧ ಅಂತ ಹೇಳ್ಕೊಂಡಿದೆ. ಇದು ಪುಟಿನ್ ಅವರ ಕಣ್ಣನ್ನು ಕೆಂಪಾಗಿಸಿದೆ. ಒಟ್ಟಿನಲ್ಲಿ ಟ್ರಂಪ್ ಹಾಗೆ ಝೆಲೆನ್ಸ್ಕಿಯ ಈ ಒಂದು ಜಟಾಪಟಿ ಯುರೋಪಿಯನ್ ರಾಷ್ಟ್ರಗಳಿಗೆ ಆತಂಕವನ್ನು ಹೆಚ್ಚಿಸಿದ್ರೆ ಪುಟಿನ್ ಕಾರ್ಯಾಚರಣೆಗೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬಿದಂತಾಗಿದೆ. ವೀಕ್ಷಕರೇ, ಈ ಸಂಘರ್ಷದ ವಿಚಾರದಲ್ಲಿ ಆಗಿರುವ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದರೆ ಸೇನಾ ನೆರವನ್ನು ನಿಲ್ಲಿಸುವ ಘೋಷಣೆ ಮಾಡಿದ ಬೆನ್ನಲ್ಲೇ ಟ್ರಂಪ್ ಅವರು ಇದೀಗ ಯುಕ್ರೇನ್ನೊಂದಿಗೆ ಯಾವುದೇ ರೀತಿಯಾದಂತಹ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ಳದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ಯುಕ್ರೇನ್ಗೆ ಭಾರಿ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಟ್ರಂಪ್ ಅವರು ಕೋಪಗೊಂಡ ಬೆನ್ನಲ್ಲೇ ಝೆಲೆನ್ಸ್ಕಿ ಅವರು ಶಾಂತಿಗಾಗಿ ಅಮೆರಿಕದ ಜೊತೆಗೆ ಕೆಲಸ ಮಾಡುವಂತಹ ಬದ್ಧತೆಯನ್ನು ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲದೆ ಉಕ್ರೇನ್ ಖನಿಜ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಸಿದ್ಧ ಅಂತಲೂ ಹೇಳಿದ್ದಾರೆ. ಆದರೆ ಝೆಲೆನ್ಸ್ಕಿ ಅವರ ಮೇಲಿನ ಡೊನಾಲ್ಡ್ ಟ್ರಂಪ್ ಅವರ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಈ ಬೆಳವಣಿಗೆಗಳು ಅಂದರೆ ಹೊಸ ಬೆಳವಣಿಗೆಗಳೇ ಸಾಕ್ಷಿ ಅಂತ ಹೇಳಬಹುದು. ಇದಲ್ಲದೆ ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಅಮೆರಿಕ ಮೇಲೆ ಹೊಸ ಆರೋಪಗಳು ಕೇಳಿ ಬರ್ತಾ ಇದೆ. ಟ್ರಂಪ್ ಅವರು ರಷ್ಯಾ ಪರ ಇದ್ದಾರೆ ಅನ್ನೋದು ಯುರೋಪ್ ಒಕ್ಕೂಟದ ನಾಯಕರ ಹೊಸ ಆರೋಪ. ಒಟ್ಟಾರೆಯಾಗಿ ಇಲ್ಲಿ ಕಂಗಾಲಾಗಿ ನಿಂತಿರೋದು ಮಾತ್ರ ಯುಕ್ರೇನ್. ವೀಕ್ಷಕರೇ, ಈ ಒಂದು ಸಂಘರ್ಷದ ನಡುವೆ ಭಾರತ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಇವತ್ತು ಜಗತ್ತಿನೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅದು ರಷ್ಯಾ ಯುಕ್ರೇನ್ ಜಗಳದಲ್ಲಿ ಭಾರತ ತೆಗೆದುಕೊಂಡಂತಹ ದೃಢ ನಿರ್ಧಾರ. ಇವತ್ತು ಭಾರತವನ್ನು ಅದೇ ನಿರ್ಧಾರ ಜಗತ್ತಿನೆದುರು ಹೀರೋ ಮಾಡಿದೆ. ಯಾಕಂದರೆ ಅದು ಕೇವಲ ನಿರ್ಧಾರ ಮಾತ್ರ ಅಲ್ಲ, ಭಾರತ ಅದರಿಂದ ದೊಡ್ಡ ಪ್ರಮಾಣದ ಲಾಭವನ್ನು ಸಹ ಪಡೆದುಕೊಂಡಿದೆ. ಇದೇ ನರೇಂದ್ರ ಮೋದಿಯವರು ಅವತ್ತು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಹಲವು ರಾಷ್ಟ್ರಗಳು ಟೀಕೆ ಮಾಡಿದ್ದು. ಆದರೆ ಇವತ್ತು ಅದೇ ನಿರ್ಧಾರಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜಗತ್ತೇ ಒಂದು ರೀತಿ ಆ ನಿರ್ಧಾರಕ್ಕೆ ನಿಬ್ಬೆರಗಾಗಿದೆ ಅಂತ ಹೇಳ್ಬೋದು. ಅಮೆರಿಕಾದ ವಿದೇಶಾಂಗ ನೀತಿಯನ್ನೇ ಮೀರಿಸೋ ರೀತಿಯಲ್ಲಿ ಭಾರತ ಕೆಲಸ ಮಾಡಿದೆ. ತನ್ನ ದೇಶಕ್ಕೂ ಅನುಕೂಲ ಮಾಡಿಕೊಂಡು ಜಗತ್ತಿಗೂ ಎದುರಾಗ್ತಾ ಇದ್ದಂತಹ ಕಂಟಕವನ್ನು ತಪ್ಪಿಸಿದ್ದಾರೆ. ಅದು ಸಾಧ್ಯವಾಗಿದ್ದು ಮೋದಿ ತೆಗೆದುಕೊಂಡಂತಹ ಆ ಒಂದು ದೃಢ ನಿರ್ಧಾರದಿಂದಾಗಿ. ಇದು ಈಗ ಭಾರಿ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ರಷ್ಯಾದಿಂದ ಕ್ರೂಡ್ ಆಯಿಲ್ ತೆಗೆದುಕೊಳ್ಳುವಂತಹ ನಿರ್ಧಾರ ಭಾರತಕ್ಕೆ ಅತ್ಯಂತ ಕಠಿಣವಾದಂತಹ ನಿರ್ಧಾರ. ಯಾಕಂದರೆ ಉಕ್ರೇನ್ ಮೇಲಿನ ದಾಳಿಯಿಂದಾಗಿ ರಷ್ಯಾ ವಿರುದ್ಧವಾಗಿ ಬೇರೆ ಬೇರೆ ದೇಶಗಳಿಂದ ಆಕ್ರೋಶ ವ್ಯಕ್ತವಾಗಿತ್ತು. ರಷ್ಯಾಗೆ ನಿರ್ಬಂಧ ವಿಧಿಸೋದಕ್ಕೆ ನಿರ್ಧರಿಸಿದ್ವು. ಆದರೆ ಭಾರತ ಮಾತ್ರ ಅದಕ್ಕೆ ವಿಭಿನ್ನವಾದಂತಹ ನಿಲುವನ್ನು ತಾಳುತ್ತೆ. ಹಾಗಾದರೆ ಅವತ್ತು ಭಾರತ ಏನಾದರೂ ಕ್ರೂಡ್ ಆಯಿಲ್ ಖರೀದಿ ಮಾಡದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಇಡೀ ಜಗತ್ತಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಯಾವಾಗ ರಷ್ಯಾ ಯುಕ್ರೇನ್ ಬಿಕ್ಕಟ್ಟು ಆರಂಭ ಆಯಿತೋ ಆಗ ಜಾಗತಿಕ ನಾಯಕರು ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರುತ್ತೆ ಅನ್ನುವ ಚಿಂತೆಯಲ್ಲಿ ಮುಳುಗಿದ್ರು. ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ನಿರ್ಬಂಧ ಎದುರಾದಾಗ ಸಹಜವಾಗಿ ಇತರ ಕ್ರೂಡ್ ಆಯಿಲ್ ಪೂರೈಕೆದಾರರಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಬೆಲೆಯೂ ಹೆಚ್ಚಾಗ್ತಾ ಇತ್ತು. ಆದರೆ ಭಾರತ ಹಲವು ವಿರೋಧದ ನಡುವೆನೂ ರಷ್ಯಾ ಜೊತೆಗೆ ಈ ಒಂದು ಆಮದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅದು ಸಹ ಡಿಸ್ಕೌಂಟ್ನಲ್ಲಿ. ರಷ್ಯಾದಿಂದ ಆಮದು ಮಾಡಿಕೊಂಡು ರಫ್ತು ಕೂಡ ಮಾಡ್ತು. ಬೆಲೆಯ ನಿಯಂತ್ರಣವೂ ಆಯಿತು. ಅದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಲಾಭ ಆಯಿತು. ಹಾಗಾದರೆ ನೀವು ಕೇಳಬಹುದು, ಇವರಿಬ್ಬರ ಜಗಳದಲ್ಲಿ ಭಾರತ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ತಾ ಅಂತ? ಖಂಡಿತವಾಗ್ಲೂ ಇಲ್ಲ. ಭಾರತ ಶಾಂತಿಯನ್ನು ಬಯಸ್ತಾ ಇದೆ. ಯುದ್ಧದ ವಿಚಾರದಲ್ಲಿ ನಾವು ರಷ್ಯಾ ಪರನೂ ಅಲ್ಲ, ಯುಕ್ರೇನ್ ಪರನೂ ಅಲ್ಲ. ಯುದ್ಧ ಬೇಡ ಅಂತಲೇ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಿತ್ತು. ಆದರೆ ಅದನ್ನೂ ಮೀರಿ ಪುಟಿನ್ ಹಾಗೆ ಝೆಲೆನ್ಸ್ಕಿ ಹಠಕ್ಕೆ ಬಿದ್ದು ಇವತ್ತಿಗೂ ಈ ಒಂದು ಕದನಕ್ಕೆ ಅಂತ್ಯ ಹಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಈಗ ಶಾಂತಿ ಒಪ್ಪಂದಕ್ಕೆ ಪ್ರಯತ್ನ ಮಾಡಿದಂತಹ ಟ್ರಂಪ್ ಕೂಡ ವಿಫಲ ಆದರು. ಇದರಲ್ಲಿ ಖನಿಜ ಒಪ್ಪಂದದಂತಹ ಸ್ವಾರ್ಥ ಇತ್ತು ಅನ್ನೋದು ಬೇರೆ ವಿಚಾರ. ಅಂದರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಯುದ್ಧ ಅದರ ಪಾಡಿಗೆ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರು ಯಾವ ದಿಗ್ಗಜರಿಗೂ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವೇನು ಮಾಡಬಹುದು? ಈ ಒಂದು ಯುದ್ಧದಿಂದ ಜಗತ್ತಿಗೆ ಆಗುವಂತಹ ಅಡ್ಡ ಪರಿಣಾಮಗಳನ್ನು ತಪ್ಪಿಸುವಂತಹ ಕೆಲಸವಾದರೂ ಮಾಡಲೇಬೇಕಾಗುತ್ತೆ. ಅದನ್ನೇ ಈಗ ಭಾರತ ಮಾಡಿ ತೋರಿಸಿರುವಂಥದ್ದು. ಭಾರತದ ಈ ವಿದೇಶಾಂಗ ನೀತಿ, ರಾಜತಾಂತ್ರಿಕ ಲೆಕ್ಕಾಚಾರ, ಜಾಣ ನಡೆ ಜಗತ್ತೇ ಕೊಂಡಾಡುವಂತಾಗಿದೆ. ಆದರೆ ಭಾರತದ ಈ ಒಂದು ವಿದೇಶಾಂಗ ನೀತಿಯನ್ನು ಇದೇ ಯುರೋಪ್ ಒಕ್ಕೂಟ ನಿರಂತರವಾಗಿ ಟೀಕೆ ಮಾಡ್ತಾ ಬಂದಿದೆ. ಪ್ರಮುಖವಾಗಿ ರಷ್ಯಾ ಜೊತೆಗಿನ ಈ ತೈಲ ಒಪ್ಪಂದವನ್ನು ಟೀಕೆ ಮಾಡ್ತಾ ಬಂತು. ಈಗ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇದೇ ವಿಚಾರವನ್ನು ಇಟ್ಕೊಂಡು ಯುರೋಪ್ ಒಕ್ಕೂಟಕ್ಕೆ ಬ್ಯಾಕ್ ಟು ಬ್ಯಾಕ್ ವಾಗ್ದಾಳಿಯನ್ನು ಮಾಡಿ ಶಾಕ್ ಕೊಡ್ತಾ ಇದ್ದಾರೆ. 2023ರ ಯುರೋಪ್ ಭೇಟಿಯ ಸಂದರ್ಭದಲ್ಲೂ ಕಿಡಿಕಾರಿದ್ರು. ಭಾರತ ಆಮದು ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ತೈಲ ಮತ್ತು ಅನಿಲವನ್ನು ರಷ್ಯಾದಿಂದ ಖರೀದಿ ಮಾಡ್ತಾ ಇರೋದು ಯುರೋಪಿಯನ್ ರಾಷ್ಟ್ರಗಳು ಅಂತ ಯುರೋಪಿಯನ್ ಒಕ್ಕೂಟದ ಬೂಟಾಟಿಕೆಯನ್ನು ಟೀಕೆ ಮಾಡಿದ್ರು. ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಜೈಶಂಕರ್ ಅವರ ಮಾತನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಉಕ್ರೇನ್ಗೆ ಸಹಾಯ ಮಾಡೋದಕ್ಕಿಂತ ರಷ್ಯಾದ ತೈಲಕ್ಕೆ ಹೆಚ್ಚು ಖರ್ಚು ಮಾಡಿದ್ದಾರೆ ಯುರೋಪಿಯನ್ ಒಕ್ಕೂಟದವರು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ಬಹಳ ಹಿಂದಿನಿಂದಲೂ ಜೈಶಂಕರ್ ಅವರು ಯುರೋಪಿಯನ್ ಒಕ್ಕೂಟದ ಈ ಒಂದು ಬೂಟಾಟಿಕೆಯನ್ನು ಎತ್ತಿ ತೋರಿಸ್ತಾ ಬಂದಿದ್ದಾರೆ. ಈಗ ಮತ್ತೊಮ್ಮೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯುರೋಪ್ ತನ್ನ ಸಮಸ್ಯೆಗಳನ್ನು ವಿಶ್ವದ ಸಮಸ್ಯೆಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುತ್ತೆ. ಆದರೆ ವಿಶ್ವದ ಸಮಸ್ಯೆಗಳು ಯುರೋಪ್ನ ಸಮಸ್ಯೆಗಳಲ್ಲ ಅನ್ನೋದು ಯುರೋಪ್ ಒಕ್ಕೂಟದ ಮನಸ್ಥಿತಿ. ಇದರಿಂದ ಹೊರಬರಬೇಕು ಅಂತ ಜೈಶಂಕರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಕನ್ನಡಿ ಇದ್ದಂತೆ, ನೀವು ಹೇಗಿರ್ತೀರೋ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಗಳು ಇರುತ್ತೆ ಅಂತ ಜಾಡಿಸಿದ್ದಾರೆ. ಈಗ ಟ್ರಂಪ್ ಕೂಡ ಜೈಶಂಕರ್ ಅವರು ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಯುರೋಪ್ ಯುಕ್ರೇನನ್ನು ರಕ್ಷಿಸೋದಕ್ಕೆ ಖರ್ಚು ಮಾಡಿದ್ದಕ್ಕಿಂತ ರಷ್ಯಾದ ತೈಲ ಮತ್ತು ಅನಿಲವನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡಿದೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಈ ಒಂದು ಸಂಘರ್ಷದಲ್ಲಿ ನಾನು ಗಮನಿಸಿದ್ದು ಅಂದರೆ, ಅವತ್ತು ಯುಕ್ರೇನ್ ರಷ್ಯಾ ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳ ನಾಯಕರನ್ನ ಮೊದಲು ಭೇಟಿ ಮಾಡಿದ್ದೇ ಭಾರತ. ಈ ಜಗಳಗಳು ಬೇಡ ಅಂತ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿತ್ತು. ಆದರೆ ಅಮೆರಿಕ ಮಾತ್ರ ಯುಕ್ರೇನ್ಗೆ ಬೆಂಬಲವನ್ನು ನೀಡ್ತಾ ಬಂತು. ಕೊನೆಗೆ ಎಲ್ಲಿ ಬಂದು ನಿಂತಿದೆ? ಯುಕ್ರೇನನ್ನು ನಡು ನೀರಲ್ಲಿ ಕೈ ಬಿಟ್ಟಿದೆ. ಕಾರಣ, ಈಗ ಶಾಂತಿ ಒಪ್ಪಂದದ ಮಂತ್ರವನ್ನು ಪಠಿಸ್ತಾ ಇದೆ. ಭಾರತ ಇದನ್ನೇ ಯುದ್ಧದ ಆರಂಭದಲ್ಲೇ ಹೇಳಿತ್ತು. ಒಟ್ಟಾರೆಯಾಗಿ ಜಗತ್ತಿನೆಲ್ಲೆಡೆ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಭಾರತದ ನಿಲುವು. ತನ್ನ ಪ್ರಜೆಗಳನ್ನು ಮೊದಲ ಆದ್ಯತೆಯಾಗಿ ಇಟ್ಕೊಂಡು ತನಗೇನು ಬೇಕೋ ಅದನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಇದು ಯುದ್ಧದ ಸಂದರ್ಭ ಅಲ್ಲ ಅನ್ನೋದನ್ನು ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದೆ. ಈಗ ಜಗತ್ತಿನೆಲ್ಲೆಡೆ ಭಾರತವನ್ನು ಕೊಂಡಾಡೋದಕ್ಕೆ ಕಾರಣ ಆಗಿದ್ದು ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ನಿರ್ಧಾರ. ಹಾಗಾದರೆ ವೀಕ್ಷಕರೇ, ಭಾರತದ ಈ ಒಂದು ಅವಿಸ್ಮರಣೀಯ ಐತಿಹಾಸಿಕ ನಿರ್ಧಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.